ಗೈಸ್, ನೀವೇನಾದರೂ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ನೋಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು PPF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಯಾಕಂತಂದರೆ PPF ಯಾವುದೇ ಮಾರ್ಕೆಟ್ ಲಿಂಕ್ಡ್ ಸ್ಕೀಮ್ ಆಗಿರಲ್ಲ, ಇದೊಂದು ಗೌರ್ನಮೆಂಟ್ ಸ್ಕೀಮ್ ಆಗಿರುತ್ತೆ. ಸೊ ನಿಮಗೆ ಆ್ಯನ್ಯುವಲಿ ನಿಮಗೆ 7.1 ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಾಂಪೌಂಡಿಂಗ್ ಥರ ವರ್ಕ್ ಆಗುತ್ತೆ. ಮತ್ತು ಇದೊಂದು 15 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ ಈ ಸ್ಕೀಮು. ಬಟ್ ನೀವು ಆಫ್ಟರ್ 7 ಫೈನಾನ್ಷಿಯಲ್ ಇಯರ್ ಆದಮೇಲೆ ನೀವು ಪಾರ್ಷಿಯಲ್ ವಿತ್ಡ್ರಾ ಕೂಡ ಮಾಡ್ಬೋದು. ಮತ್ತು 15 ಇಯರ್ಸ್ ಮುಂಚೆ ನೀವು ಕ್ಲೋಸು ಕೂಡ ಮಾಡ್ಬೋದು. ಬಟ್ 3 ಸಿನಾರಿಯೋದಲ್ಲಿ ಮಾತ್ರ. ಈ 3 ಕೇಸಲ್ಲಿ ನೀವು ಅಂದರೆ ಪ್ರೀ ಕ್ಲೋಜರ್ ಮಾಡ್ಬೋದು. ಸೊ ಯಾವುದೆಲ್ಲ ಅಂತಂದರೆ, ಒಂದು ಬಂದ್ಬಿಟ್ಟು ರೆಸಿಡೆಂಟಿಯಲ್ ಚೇಂಜಸ್ ಲೈಕ್ RI to NRI ಏನಾದರೂ ನೀವು ಆಗ್ತಿದ್ದೀರಾ ಅಂತಂದರೆ. ಇನ್ನೊಂದು ಬಂದು ನಿಮ್ಗೆ ಏನಾದರೂ ಹೈಯರ್ ಎಜುಕೇಷನ್ಗೆ ಏನಾದರೂ ಫಂಡ್ ಬೇಕು, ಹೈಯರ್ ಎಜುಕೇಷನ್ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ, ಸೊ ಆ ಕೇಸಲ್ಲಿ ಕೂಡ ನೀವು ಕ್ಲೋಸ್ ಮಾಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಮೆಡಿಕಲ್ ಪರ್ಪಸ್, ಸೊ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಕೂಡ ನೀವು ಕ್ಲೋಸ್ ಮಾಡ್ಬೋದು. ಮತ್ತು ನಿಮಗೆ ಒನ್ಸ್ 3 ಇಯರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ನಿಮ್ದು ಏನು ಫಂಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ, ಸೊ ಅಗೇನ್ಸ್ಟ್ ದಟ್ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಮತ್ತು ಇದೊಂದು ಇನ್ವೆಸ್ಟ್ಮೆಂಟ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂತಂದರೆ, ನಿಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಯಾವುದೇ ಟ್ಯಾಕ್ಸಸ್ ಇರಲ್ಲ. ನಿಮ್ದು ಏನು ರಿಟರ್ನ್ಸ್ ಇರುತ್ತಲ್ಲ, ಸೊ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು.